ಗುರುಪಾದಪ್ಪನವರ ಕಾಲ್ ಬಿದ್ದು ಮೇಲೆ ಬಂದವರು ಇವತ್ತು ಅವರ ಮಕ್ಕಳ ಮೇಲೆ ಪ್ರಕರಣ ದಾಖಲಿಸುತ್ತಿದ್ದಾರೆ. ಅಮರ್ ಖಂಡ್ರೆ ಅವರು ಭಸ್ಮಾಸುರನ ರೀತಿ ವರ್ತಿಸುತ್ತಿದ್ದಾರೆ. ಅವರ ಈ ಕೆಲಸ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಹೆಸರಿಗೆ ಮಸಿ ಬಳಿಯುವ ಕೆಲಸವಾಗಿದೆ ಎಂದು ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಡಿಕೆ ಸಿದ್ದರಾಮ್ ಆರೋಪ ಮಾಡಿದ್ದಾರೆ. ಮೊನ್ನೆ ಔರಾದ್ನ ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟಗಾರರ ಸಹಕಾರಿ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ಸಂದರ್ಭದಲ್ಲಿ ನಡೆದಂತ ಒಂದು ಘಟನೆಯ ವಿಚಾರವಾಗಿ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೊನ್ನೆ ಅಷ್ಟೇ ನಡೆದ ಗಲಾಟೆಯಲ್ಲಿ ದ್ವೇಷದ ರಾಜಕೀಯ ನಡೆದಿದೆ. ಡಿಸಿಸಿ ಬ್ಯಾಂಕ್ನ ಸಿಬ್ಬಂದಿಯೊಬ್ಬ ನಿರ್ದೇಶಕರನ್ನ ಅಮಾನತು ಮಾಡಲು ಹೊರಟಿದ್ದಾನೆ. ಉಮಾಕಾಂತ್ ನಾಗಮರಪಳ್ಳಿ ಅವರ ಮೇಲೆ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ನಾವು ಎಲ್ಲಾ ರಾಜಕೀಯ ನೋಡಿದ್ದೇವೆ. ಮುಖ್ಯಮಂತ್ರಿಗಳ ಜೊತೆ ಸಹ ಕೂತು ಊಟ ಮಾಡಿದ್ದೇನೆ. ಅಮರ್ ಖಂಡ್ರೆ ಅವರೇ ಈ ಗಲಾಟೆಗೆ ನೇರ ಹೊಣೆ ಅಂತ ಆರೋಪ ಮಾಡಿದ್ದಾರೆ. ಖಂಡ್ರೆ ಕುಟುಂಬ ಜಿಲ್ಲೆಯ ಎಲ್ಲ ಅಧಿಕಾರವನ್ನು ಕೈಯಲ್ಲಿ ಇಟ್ಟುಕೊಂಡು ಅಭಿವೃದ್ಧಿ ಮಾಡುತ್ತಿಲ್ಲ, ಬದಲಿಗೆ ಮೈಕ್ರೋ ಫೈನಾನ್ಸ್ ಅಂತ ಕೆಟ್ಟದಾಗಿ ಹಣ ವಸೂಲಿ ಮಾಡ್ತಿದ್ದಾರೆ. ಗುರುಪಾದಪ್ಪನವರು ಇದ್ದಾಗ ಈ ರೀತಿ ಆಗ್ತಿದ್ದಿಲ್ಲ ಎಂದು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಘಟನೆ ನಡೆಯೋದು ಸಹಜಿಕ, ಆದ್ರೆ ಆ ಘಟನೆಯಲ್ಲಿ ದ್ವೇಷದ ರಾಜಕಾರಣ ನಡೆದಿದೆ. ಒಬ್ಬ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಿಗೆ ಅನರ್ಹ ಮಾಡಬೇಕಂತ ಒಬ್ಬ ಡಿಸಿಸಿ ಬ್ಯಾಂಕಿನ ಎಂಪ್ಲಾಯಿನೇ ಅಲ್ಲಿ ಹೋಗಿ ಗಲಾಟೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಗಲಾಟೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಬೆಂಬಲಿಗರ ಪಡೆ ಸಹಜಿಕವಾಗಿ ಆವೇಶಕ್ಕೊಳಗಾಗಿ ಅಲ್ಲೊಂದು ಸ್ವಲ್ಪ ಸಣ್ಣ ಪುಟ್ಟ ಮಾರಾಮಾರಿ ಆಗಿದೆ. ಆದರೆ ಆ ಮಾರಾಮಾರಿಯಲ್ಲಿ ಈ ಜಿಲ್ಲೆ ಆಳಿರ್ತಕ್ಕಂಥ, ಇಡೀ ರಾಜ್ಯವನ್ನು ಆಳಿರ್ತಕ್ಕಂಥ, ಇಡೀ ಜಿಲ್ಲೆಗೆ ಒಳ್ಳೆಯದನ್ನು ಬಯಸಿರ್ತಕ್ಕಂಥ, ಇಡೀ ಜಿಲ್ಲೆಯ ಎಲ್ಲ ರಾಜಕಾರಣಿಗಳಿಗೆ ಹೆಚ್ಚು ಕಮ್ಮಿ 80% ರಾಜಕಾರಣಿಗಳಿಗೆ ಸಹಾಯ ಮಾಡಿರ್ತಕ್ಕಂಥ ಸನ್ಮಾನ್ಯ ಗುರುಪಾದಪ್ಪ ನಾಗಮರಪಳ್ಳಿಯವರ ಸುಪುತ್ರ ಆಗಿರ್ತಕ್ಕಂಥ ಉಮಾಕಾಂತ್ ನಾಗಮರಪಳ್ಳಿಯವರ ಮೇಲೆ ಎಫ್ಐಆರ್ ಮಾಡ್ತಕ್ಕಂಥ ಒಂದು ದುಷ್ಕೃತ್ಯ ಅಲ್ಲಿ ನಡೆದಿದೆ. ಇದನ್ನು ಖಂಡಿಸಬೇಕಂತ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾನು ನಡೆಸ್ತಾ ಇದ್ದೇನೆ. ಇಷ್ಟೊಂದು ದೇಶದ ರಾಜಕಾರಣ ಇದು ಒಳ್ಳೆಯದಲ್ಲ. ಅಧಿಕಾರ ಶಾಶ್ವತ ಅಲ್ಲ. ರಾಜಕೀಯ ಇದು ಬರುತ್ತೆ ಹೋಗುತ್ತೆ. ನಾವು ಮುಖ್ಯಮಂತ್ರಿತನ ಎಲ್ಲರ ಜೊತೆ ಕೂತವರಿದ್ದೆವು, ಊಟ ಮಾಡಿದವರಿದ್ದೆವು, ನಾಷ್ಟ ಮಾಡಿದವರಿದ್ದೆವು, ಎಲ್ಲರ ಜೊತೆ ನಾವು ಅಧಿಕಾರವನ್ನು ನೋಡಿದ್ದೇವೆ. ಆದರೆ ಅಧಿಕಾರ ಇಷ್ಟೊಂದು ತಲೆಗೇರಿಸ್ಕೊಳ್ಳೋದು ಒಳ್ಳೆಯದಲ್ಲ. ಈ ಘಟನೆಗೆ ನೇರವಾಗಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಅಮರ್ ಖಂಡ್ರೆ ಅವರೇ ನೇರ ಹೊಣೆಗಾರರಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತೇನೆ. ರಮೇಶ್ ಚಿದ್ರಿಯಂ ಅಂತೇಳಿ ಅವರೇ ಬರ್ಕೊಂಡಿದ್ದಾರೆ ಅವ್ರ ಎಫ್ಐಆರ್ನಲ್ಲಿ, ನಾನು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರ ಆಪ್ತ ಸಹಾಯಕ ಅಂತ. ನನ್ನ ಪ್ರಕಾರ ಅವರು MGSSಗೆ ಎಂಪ್ಲಾಯಿ ಇದ್ದಾರೆ. ಅವರು ಮಹಾತ್ಮ ಗಾಂಧಿ ಎಂಪ್ಲಾಯಿ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಆಪ್ತ ಸಹಾಯಕಾಗಿ ಅವ್ರಿಗೆ ಔರಾದ್ನಾಗ ಏನು ಕೆಲಸ ಇತ್ತು? ಅವ್ರು ಯಾಕೆ ಔರಾದ್ಗೆ ಹೋದ್ರು? ಅವರ TAPC MS ಎಲೆಕ್ಷನ್ದಾಗ ಅವ್ರದ್ದು ಏನು ಕೆಲಸ ಇತ್ತು ಅಲ್ಲಿ? ಅಂದ್ರೇನು, ಅಲ್ಲಿ ಬಸವರಾಜ ಹೆಬ್ಬಾಳೆ ಅವರು TAPC MS ಡೈರೆಕ್ಟರಾಗಿ ಆಯ್ಕೆ ಆಗಿಲ್ಲ ಅಂದರೆ ಅವ್ರದ್ದು ಇಲ್ಲಿ DCC ಬ್ಯಾಂಕ್ ಡೈರೆಕ್ಟರ್ಶಿಪ್ ಫಂಡ್ ಹೋಗ್ತದ? ಅವ್ರು ಡೈರೆಕ್ಟರ್ಶಿಪ್ ತೆಗಿಬೇಕು ಅಂದರೆ ಒಂದು ರೀತಿಯ ಭಸ್ಮಾಸುರ ಪ್ರವೃತ್ತಿ. ಹಿಂದೆ ಶಿವನ ಬಳಿಯಿಂದ ಭಸ್ಮಾಸುರ ಆಶೀರ್ವಾದ ಪಡೆದು ಆ ಶಿವನ ತಲೆ ಮೇಲೆ ಕೈ ಇಕ್ಲಕ್ಕೆ ಹೋಗಿದ್ದು ಕತೆ ತಮಗೆಲ್ಲರಿಗೂ ಗೊತ್ತಿದೆ. ಈಗ ಅಮರ್ ಖಂಡ್ರೆ ಅವ್ರದ್ದು ಹಂಗೆ ಗುರುಪಾದಪ್ಪ ಅವ್ರದ್ದು ಬಲ್ಲಿ ಹೋಗಿ ಅವ್ರ ಕಾಲು ಬಿದ್ದು ಅವ್ರ ಆಶೀರ್ವಾದ ತಗೊಂಡು ಇವತ್ತು ಗುರುಪಾದಪ್ಪ ಅವ್ರ ಮಕ್ಕಳು ತಲೆ ಮೇಲೆ ಕೈ ಇಟ್ಟು ಭಸ್ಮಾಸುರ ಆಗ್ಬೇಕಲ್ಲ ಪಾಪ. ಅದ್ರ ಭಸ್ಮಾಸುರನ ಕತೆ ಏನಾಗಿದೆ ಅಂತ ಎಲ್ರಿಗೂ ಗೊತ್ತಿದೆ. ಅದೇ ಪರಿಸ್ಥಿತಿ ಅಮರ್ ಖಂಡ್ರೆ ಅವ್ರಿಗೆ ಬರಬಾರ್ದು ಅಂತ ನಾನು ವಿನಂತಿ ಮಾಡ್ತೀನಿ. ಇದು ಒಳ್ಳೇದಲ್ಲ. ರಾಜಕೀಯ ಮಾಡ್ರಿ, ನಡೀತದ. ರಾಜಕಾರಣದಾಗ ಪರ ವಿರೋಧಗಳು ಇರ್ತವೆ, ಶಕ್ತಿ ಪ್ರದರ್ಶನಗಳು ಇರ್ತವೆ. ಜನ ಯಾರಿಗೆ ಮತ ಹಾಕ್ತಾರೆ ಅವ್ರು ಗೆಲ್ತಾರೆ, ಯಾರಿಗೆ ಹಾಕಲ್ಲ ಅವ್ರು ಸೋಲ್ತಾರೆ. ಇದು ಕಾಮನ್ ಅದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರತಕ್ಕಂಥ ಅವಕಾಶದಲ್ಲಿ ಇವೆಲ್ಲ ಸಹಜಿಕ ಪ್ರಕ್ರಿಯೆಗಳು. ಯಾರ ಗೆಲ್ರಿ, ಯಾರ ಸೋಲ್ರಿ. ಆದ್ರೆ ಅಂತ ಒಬ್ಬ DCC ಬ್ಯಾಂಕಿನ ಮಾಜಿ ಅಧ್ಯಕ್ಷರು, ನಾರಾಜ ಶುಗರ್ ಫ್ಯಾಕ್ಟ್ರಿ ಮಾಜಿ ಅಧ್ಯಕ್ಷರು, ಒಂದು ಪ್ರತಿಷ್ಠಿತ ಕುಟುಂಬದ ಒಬ್ಬ ವ್ಯಕ್ತಿ ಮೇಲೆ ನೀವು ಎಫ್ಐಆರ್ ಮಾಡ್ತಕ್ಕಂಥ ಒಂದು ದುಸ್ಸಾಹಸ ಮಾಡ್ತಾ ಇದ್ದೀರಿ. ಇದು ಕೊನೆಗೆ ಹೋಗಲ್ಲ. ಇದು ಇಡೀ ಜಿಲ್ಲೆಯ ನಾಗಮರಪಳ್ಳಿ ಲಕ್ಷಾಂತರ ಅಭಿಮಾನಿಗಳು ನಿಮಗೆ ಕ್ಷಮಾ ಮಾಡಲ್ಲ. ಇದು ಬಹಳ ದೊಡ್ಡ ತಪ್ಪು ಮಾಡಿದ್ರಿ, ದಯವಿಟ್ಟು ಇದು ಸುಧಾರಿಸ್ಕೋರಿ ಅಂತ ನಾನು ವಿನಂತಿ ಮಾಡ್ತೀನಿ. ಮತ್ತು ಇಂಥ ಘಟನೆಯಿಂದ ತಾವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಸಾಹೇಬರು
ಹೆಸರಿಗೂ ಮಸಿ ಬೆಳಿತಕ್ಕಂಥ ಕೆಲಸ ತಾವು ಮಾಡ್ತಾ ಇದ್ದೀರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಇದು ಒಳ್ಳೇದಲ್ಲ. ನೀವು ಜಿಲ್ಲಾ DCC ಬ್ಯಾಂಕಿನ ಅಧ್ಯಕ್ಷರಾಗಿದ್ರಿ, ಈಗ ಅನೇಕ ಆಶ್ವಾಸನೆಗಳು ಕೊಟ್ಟಾಗಿದ್ರಿ. ತಾವು 10 ಲಕ್ಷ ರೂಪಾಯಿ ಸಾಲ ಕೊಡ್ತೀನಿ, ರೈತರಿಗೆ ಹಿಂಗ್ ಮಾಡ್ತೀನಿ, PKPS ಎಲ್ಲ ಏನದಂತಂದ್ರ ಪೂರ್ತಿ ಸ್ವಾಯತ್ತಗೊಳಿಸ್ತೀನಿ, ಎಲ್ಲ ಅನೇಕ ಆಶ್ವಾಸನೆಗಳು ಕೊಟ್ಟು ತಾವು ಅಧ್ಯಕ್ಷರಾಗಿದ್ರಿ. ತಾವು ಅಧ್ಯಕ್ಷರಾಗಿದ್ಮ್ಯಾಗ ಎಷ್ಟು ಜನರಿಗೆ ಸಾಲ ಕೊಟ್ಟಿದ್ರಿ ಅಂತ ಸ್ಪಷ್ಟಪಡಿಸ್ಬೇಕು. ಇವತ್ತೆಲ್ಲ ಹಳ್ಳಿದಾಗ SSG ಹೆಣ್ಮಕ್ಳು ಅಳ್ತಾ ಇದ್ದಾರೆ, ಸಾಲ ಸಿಗ್ತಾ ಇಲ್ಲ. ಅನೇಕ ಕಡೆ ಎಂಗೇಜ್ಮೆಂಟ್ಗಳು ಮುರಿದು ಬೀಳ್ತಾ ಇವೆ. ಇವತ್ತು ಮೈಕ್ರೋ ಫೈನಾನ್ಸ್ ಹಾವಳಿಗಳು ಹೆಚ್ಚಾಗಿವೆ. ಹಾಳಾಗ್ಲಕ್ಕ ಕಾರಣ ಏನು? ಒಂದು ಟೈಮ್ನಾಗಿತ್ತು ಗುರುಪಾದಪ್ಪ ನಾಗಮಾರಪಳ್ಳಿ ಅವರು DCC ಬ್ಯಾಂಕ್ ಅಧ್ಯಕ್ಷ ಇದ್ದಾಗ ಇಡೀ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಬರ್ತೀವಿ. ನೀವೇ ಪತ್ರಕರ್ತರು ಬರೀತಿದ್ರಿ, ನಿಮ್ಮ ಜೊತೆ ಅವ್ರು ಹಂಚ್ಕೋತಿದ್ರು ವಿಷಯಗಳು. ನಂಬರ್ 1 ಇತ್ತು ಇವತ್ತು ಬೀದರ್ DCC ಬ್ಯಾಂಕ್. ಇವತ್ತು ಏನು ಪರಿಸ್ಥಿತಿ ಆಗಿದೆ? 118 ಕೋಟಿ ರೂಪಾಯಿ ಇವತ್ತು ಲಾಸ್ ನಲ್ಲಿದೆ DCC ಬ್ಯಾಂಕ್. 49% NPA ಇದೆ ಇವತ್ತು. 118 ಕೋಟಿ. ಅದು ಏಪ್ರಿಲ್ 24ರದ ಲೆಕ್ಕ ಹೇಳತ್ತೀನಿ ಸರ್. ಈಗ 25ಕ್ಕೆ ಅದು ನನ್ನ ಪ್ರಕಾರ 186 ಕೋಟಿ ಆಗ್ತದೆ ಅಕ್ಯುಮುಲೇಟೆಡ್ ಲಾಸ್. ಅವರೇ ಸೈನ್ ಮಾಡಿ ಪೇಪರ್ಗಳು ಹೇಳತ್ತೀನಿ. ನಾನು ಅವಧಿ ಇವತ್ತಿನ ಡೇಟ್ ಹೇಳತ್ತೀನಿ. ನಾನು ಅವಧಿ ಪ್ರಶ್ನೆ ನಾನು ಮಾತಾಡಲ್ಲ. ಈಗ ಇವ್ರ ಅವಧಿ ಅಂತ ಬರ್ತದೆ ಸರ್. ಮೊದಲು ಉಮಾಕಾಂತ್ ನಾಗಮಾರಪಳ್ಳಿ ಇದ್ದಾಗ 50-60 ಕೋಟಿ ಲಾಸ್ ಇತ್ತು ಅಂತ ನಮ್ಗೆ ಗೊತ್ತಿದೆ. ನನ್ನ ಮಾಹಿತಿ ಹೇಳತ್ತೀನಿ. ಇವತ್ತಿನ ಡೇಟ್ನಾಗೆ ಹೇಳತ್ತೀನಿ ಸರ್. ಆಗಿದೆ ಸರ್, ಆಗಿದೆ ಸರ್, 100% ಸರ್. ನನ್ನ ಉದ್ದೇಶ ಇಷ್ಟೇ ಅದ. ಇವತ್ತು ಅಲ್ಲಿ ಇರ್ತಕ್ಕಂಥ ಠೇವಣಿದಾರ ಸಹಿತ ಟೆನ್ಷನ್ ನಗರ ಹೆಂಗಾಗ್ತದೋ ಏನೋ. ಏಪ್ರಿಲ್ನಾಗ ಬ್ಯಾಂಕಿನ ಪರಿಸ್ಥಿತಿ ಏನಾಗ್ತದೋ ಏನಿಲ್ಲೋ, ಒಂದು ಸಾಲ ಕೊಡ್ತಾ ಇಲ್ಲ, ನಮ್ಮ ಡಿಪಾಸಿಟರ್ ವಾಪಸ್ ಬರ್ತದಿಲ್ಲ, ತುಂಬಾ ಟೆನ್ಷನ್ ಅಲ್ಲಿ ಇದ್ದಾರೆ ಜನ. ಅಂತ ಪರಿಸ್ಥಿತಿಯಲ್ಲಿ ಇವತ್ತ MLA ತಾವು, ಮಂತ್ರಿ ತಾವು, MP ತಾವು, ಜಿಲ್ಲಾ ಬ್ಯಾಂಕ್ ತಮ್ಮ ಕೈಗದ, ಫ್ಯಾಕ್ಟ್ರಿ ತಮ್ಮ ಕೈಗದ, ಏನಾರ ಸರ್ಕಾರದಿಂದ ಸಾವಿರಾರು ಕೋಟಿ ತಂದು ಅಭಿವೃದ್ಧಿ ಮಾಡಿ ಹೆಸರು ಗಳಿಸೋದು ಬಿಟ್ಕೊಟ್ಟು ಈ ರೀತಿ ಸಣ್ಣತನ ಪ್ರದರ್ಶನ ಮಾಡಿ ಯಾರಿಗೂ PKPS ನ ಸೋಲಿಸ್ತೀನಿ, ಯಾರಿಗೂ TAPCMS ನ ಸೋಲಿಸ್ತೀನಿ ಅಂತ ಈ ಸಣ್ಣತನದ ಮನಸ್ಸು ಬಿಟ್ಟು ಬಿಡಿ ಎಂಬ ಕಾರಣಕ್ಕಾಗಿ ನಾವು ಈ ವಿಷಯ ಬರ್ತಾ ಇದ್ದೀವಿ. ಅಭಿವೃದ್ಧಿ ಮಾಡಿ ತೋರಿಸಿ. ನಿಮ್ಮ ಕೈಯಾಗಿ ಜನ ಇನ್ನೇನು ಅಧಿಕಾರ ಕೊಡ್ಬೇಕು? ಇಡೀ ಜಿಲ್ಲಾನೇ ನಿಮ್ಮ ಕೈಯಾಗ ಕೊಟ್ಟಿದೆ. ಇವತ್ತು ಏನೂ ಇಟ್ಟಿಲ್ಲ. ಎವ್ರಿಥಿಂಗ್ ಒಂದೇ ಕೇಂದ್ರ, ಬಾಲ್ಕಿ ಕೇಂದ್ರದಲ್ಲಿ ಇದೆ ಎಲ್ಲವೂ. ಅದ್ರ ನಂತರನು ನೀವು ಯಾರಿಗೂ ಲೋನ್ ಕೊಡ್ತಾ ಇಲ್ಲ. ವಸೂಲಿಗೆ ಹೆಂಗ್ ಮಾಡ್ಲಾತೀರಿ ಅಂತಂದ್ರೆ ಆ ಮೈಕ್ರೋ ಫೈನಾನ್ಸ್ಗಿನ ಕೆಟ್ಟ ಲೆವೆಲ್ ಮ್ಯಾಗ ವಸೂಲಿಗೆ ಇಳಿದಿರಿ. ಇನ್ನು ಗುರುಪಾದಪ್ಪ ಅವರು ಸಾಲ ಕೊಟ್ಟ ಹಿಂಗೆ ಮಾಡಿದ್ರ, ಉಮಾಕಾಂತ್ ನಾಗಮಾರಪಳ್ಳಿ ಅವ್ರು ಸಾಲ ಕೊಟ್ಟ ಹಿಂಗೆ ಮಾಡಿದ್ರ. ಕಟೌಟ್ಗಳು ಹಚ್ಚೋದು, ಇನ್ಸಲ್ಟ್ ಮಾಡೋದು, ಮರ್ಯಾದೆ ತೆಗೆದು, ಅಂದ್ರೆ ಕನ್ಸ್ಟ್ರಕ್ಟಿವ್ ಆಗಿಲ್ಲ, ಡಿಸ್ಟ್ರಕ್ಟಿವ್ ಆಗಿ ಎಲ್ರಿಗೆ ಏಕವಚನದಾಗ ಮಾತಾಡೋದು, ಅಲ್ಲಿ ಸಿಬ್ಬಂದಿಗಳಿಗೂ ಏಕವಚನದಾಗ ಮಾತಾಡೋದು, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಮತ್ತು ಈ ಬೆಳವಣಿಗೆ ನಾನು ನೇರವಾಗಿ ಹೇಳತ್ತೀನಿ. ಅದು ನೀವು ಸರಿ ತಿಳ್ಕೊತಿರೋ ತಪ್ಪು ತಿಳ್ಕೊತಿರೋ ಒಂದಿನ ಇದು ಈಶ್ವರ್ ಖಂಡ್ರೆ ಸಾಹೇಬರಿಗೆ ಕೆಟ್ಟ ಹೆಸರು ಬರ್ತದ ಎಂಬ ಮಾತಿಂದ ಇವತ್ತಿನ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳಿ ಇಷ್ಟಪಡ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.